ಎಲ್ಲ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ದಿಗ್ಗಜರಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ಗೆ ಆ್ಯಂಡ್ ರಮೇಶ್ ಅರವಿಂದ್ ಸರ್ಗೆ, ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ, ಸಂಜು ಬಾಬಾಗೆ, ರೇಷ್ಮಾ ಮೇಡಮ್ಗೆ, ಇಡೀ ಎಂಟೈರ್ ಕೇಳಿ ಚಿತ್ರತಂಡಕ್ಕೆ ನಮಸ್ಕಾರ. ಖುಷಿ ವಿಚಾರ ಏನು ಅಂದ್ರೆ, ಇಷ್ಟು ಜನ ಆಕ್ಟರ್ಸ್ ಜೊತೆ ವರ್ಕ್ ಮಾಡುವಂತ ಒಂದು ಅಪಾರ್ಚುನಿಟಿ ಕೊಟ್ಟಂತ ನಮ್ಮ ಕೆವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ, ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕರಿಯರಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್. ಶ್ರೀಕೃಷ್ಣ ಪರಮಾತ್ಮ ಹೇಳಿದಾರಲ್ಲ, ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭು ಮಾತೇ ಸಂಕಲ್ಪ ಕರ್ಮಿಣಿ. ನಮ್ಮ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇನ್ನು ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ. ದಯವಿಟ್ಟು ಇವತ್ತು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಆ್ಯಂಡ್ ನಾನು ಹಾಗೆ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದ್ರೆ ನಾವು ಯೂಶಲಿ ನಾವು ಎಲ್ಲಿ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕೋದೇ ರವಿಚಂದ್ರನ್ ಸರ್ದು. ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋ ಸರಿ ಹೇಳಿದ್ದೆ. ಸೊ ರವಿಚಂದ್ರನ್ ಸರ್ ಇಸ್ ಸಚ್ ಅನ್ ಇನ್ಸ್ಪಿರೇಷನ್. ಈಗ ನಾನು ನನ್ನ ಗರ್ಲ್ ಫ್ರೆಂಡ್ಗೆ ಸಾಂಗ್ ಆಗ್ತಾ ಇದ್ದಿದ್ದು ಅದೇ ಸಾಂಗ್, ಪ್ರೇಮಲಕ ಸಾಂಗ್ ಹಾಕೊಂಡು ನನ್ನ ಹೆಂಡತಿಗೂ ರೆಗಿಸ್ತಾ ಇದ್ದಿದ್ದು. ಆ್ಯಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆಕ್ಟರ್ಸ್ನ ತುಂಬಾ ಇಷ್ಟಪಡ್ತೀನಿ ನಾನು. ಎಸ್ಪೆಷಲಿ ಫಸ್ಟ್ ನಾನು ಇಷ್ಟಪಡೋದು ಅನಂತನಾಗ್ ಸರ್, ಆಮೇಲೆ ನಮ್ಮ ಅಂಕಲ್, ಅದಾದ್ಮೇಲೆ ರಮೇಶ್ ಸರ್, ಅದಾದ್ಮೇಲೆ ಸುದೀಪ್ ಸರ್, ಆಮೇಲೆ ವಿಷ್ಣುವರ್ಧನ್ ಸರ್. ಸೊ ಕ್ಲೋಸ್ ಅಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟ್ ನನಗೆ ನೆನಪಾಗೋದು ರಮೇಶ್ ಸರ್. ಸೊ ಅವರಿಂದ ನನಗೆ ಶೂಟಿಂಗಲ್ಲೂ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನಿಟರ್ ಹತ್ರ ಹೋಗಿ ನಿಂತ್ಕೊಂತ ಇದೆ, ಅಷ್ಟೇ ಹೆಂಗೆ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಕಲಿಯೋದಿತ್ತು, ಕಲ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಬಿಡ್ಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ದಾರೆ, ಬಟ್ ಒಪ್ಕೊಳ್ಳಲ್ಲ. ಇರಲಿ, ಅವ್ರು ಕೊಟ್ಟ ನಿಮ್ಗೆ ಸೊ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬೀಯಿಂಗ್ ಸಚ್ ಅ ಸ್ಟಾರ್ ಕರೆಕ್ಟಾಗಿ ಬಂದು ನಮ್ಮ ಏನು ಕೋಆರ್ಡಿನೇಷನ್ ಮಾನಿಟರ್ಸ್ ಆಗಿ ತುಂಬ ಮಾನಿಟರ್ಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್. ಆ್ಯಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ಲೆಜೆಂಡ್. ಸೊ ಸಂಜಯ್ ಒಬ್ಬ ಬಗ್ಗೆ ನಮ್ಮ ಅಜ್ಜಿ ಫೇವ್ರೇಟ್ ಆ್ಯಕ್ಟ್ರು, ನಮ್ಮ ಆಂಟಿ ಫೇವ್ರೇಟ್ ಆ್ಯಕ್ಟ್ರು, ನಮ್ಮ ಅಂಕಲ್ ಫೇವ್ರೇಟ್ ಆ್ಯಕ್ಟ್ರು, ನನ್ನ ಹೆಂಡತಿ ಫೇವ್ರೇಟ್ ಆ್ಯಕ್ಟ್ರು. ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಕಳಿಗೂ ಫೇವ್ರೇಟ್ ಆ್ಯಕ್ಟರ್ ಆಗೋಗ್ತಾರೆ. ಸೊ ಸಂಜಯ್ ಬಾಬು ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೇಷ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದ್ರೆ ಅವರು ಒಂಚೂರು ಡೈರೆಕ್ಟಾಗಿ ಹೇಳೋರು, ಇಲ್ಲ ಏನೋ ಒಂಚೂರು ಬೆಟರ್ಮೆಂಟ್ ಅಂತ. ನನಗೆ ಹೋಗಿರುತ್ತೆ, ತಿರುಗಿ ಬಂದು ಯಾಕೆ ಮೇಡಮ್ ಅಂತಿದ್ರು, ಇನ್ನೊಂಚೂರು ಬೆಟರ್ ಮಾಡೋಣ ಅಂತಿದ್ರು. ಸೊ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು, ನಮ್ಮ ವಿಲಿಯಮ್ಸ್ ಅವರು, ನಮ್ಮ ಗಾಂಧಿ ಅವರು, ಭರತ್ ಅವರು, ಬಸವ, ದೇವು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಜುನ್ ಜನ್ಯ ಅವರಿಗೆ, ಇಡೀ ಎಂಟೈರ್ KD ಚಿತ್ರತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಬ್ರೇನ್ ಬರೋಲ್ಲ, ಇಲ್ಲಿ ಇನ್ನ ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂ. ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್. ಅಗೇನ್ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಐ ಆಮ್ ಶ್ಯೂರ್ ನಿಮ್ಗೆ ಖುಷಿ ಆಗುತ್ತೆ ಸರ್. ಸಿನಿಮಾ ನೀವು ಆಲ್ರೆಡಿ ನೋಡಿದ್ರೆ, ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ಗೆ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ, ಇಲ್ಲ ಪ್ರೇಮಣ್ಣನೇ. ಯಾಕೆಂದ್ರೆ ಜೆನ್ಯೂನ್ ಆಗಿ ಹೇಳ್ಬೇಕು ಅಂದ್ರೆ ಈಸ್ ಸಚ್ ಅ ಸ್ಟಾರ್ ಡೈರೆಕ್ಟರ್. ಏನಾದ್ರೂ ಇಷ್ಟ ಇಲ್ಲ ಅಂದ್ರೂ ಎಲ್ಲ ಓಕೆ ಕಣ, ಇನ್ನು ಒಂದ್ಮೂರು ಮಾಡ್ಬಿಡೋಣ ಕಣ ಅನ್ನೋದು, ಇದ್ಯಾಕಣ ಒಂದ್ಮೂರು ಎಲ್ಲ ಓಕೆ, ಏನು ಬಡಿ ಮುಂದೆ ಇನ್ನೂ ಒಂದ್ಮೂರು ಕಣ, ಅದು ಇನ್ನೂ ಸೆನ್ಸರ್ ವರ್ಡ್ಸ್ ಎಲ್ಲ ಇದಾಗ್ಬಿಟ್ಟು ಇಮಿಡಿಯೇಟ್ ಬೈಸ್ಕೊಳಕ್ಕೆ ಅಂದ್ರೆ ಒಬ್ರು ಯಾರೋ ಬರೋರು, ಈ ಸರಿ ನಾನು ಬೈಲಿ ಅಂತ ಬೈದಿದ ತಕ್ಷಣ ಒನ್ ಮೋರ್
ಅತೃಪ್ತ ಆತ್ಮ ಅಂತಾರಲ್ಲ, ತೃಪ್ತಿನೇ ಇರ್ತಾ ಇರ್ಲಿಲ್ಲ. ಸುಮ್ಮನೆ ನಿಂತು ಏನೋ ಯೋಚನೆ ಮಾಡ್ತಾರೆ, ಏನಣ್ಣ ಯಾಕಡೆ ಇಷ್ಟು ಬೇಜಾರಾಗಿದೆಯಾ, ಬರೋಣ ಮಾಡೋಣ, ಕರೆಕ್ಟ್ ಮಾಡ್ಬಿಡೋಣ ಬಾ. ಸೊ ನಮ್ಮ ಹೀರೋ ಅಂತ ಆಗ್ಲೇ ನಾನು ಹೇಳಿದ್ದ ರಿಯಲಿ ಮೆಂಟೆಡ್. ನಮ್ಮ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಟೀಸರ್ ನೋಡಿದ್ದೀರಾ, ದಯವಿಟ್ಟು ರಿಲೀಸ್ ಆದ್ಮೇಲೆ ಚಿತ್ರಮಂದಿರಕ್ಕೆ ಹೋಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಇಡೀ ಚಿತ್ರಕ್ಕೆ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್ ಸರ್. ನಂಬಕ್ ಆಗ್ತಾ ಇಲ್ಲ ಸರ್, ಇನ್ ದ ಟೀಸರ್ ನೀವು ಪಂಚೆ ಹಾಕಿರೋದು ನಾನು ಒಪ್ಕೊಂಡೆ ಸರ್, ಚೇತಕಲ್ ಬಂದಿದ್ದು ಒಪ್ಕೊಂಡೆ ಸರ್, ಪೆನ್ ಹಿಡಿದು ಕವನಗಳನ್ನ ಬರಿತಾ ಹಾಡುಗಳನ್ನ ಬರಿತಾ ಭಲೆ ಭಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು ಅಂತ ಹೇಳ್ತಿದ್ದಂತ ರಮೇಶ್ ಸರ್ ಕೈಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬ್ಲಡ್, ವಾಟ್ ಇಸ್ ದಿಸ್ ಸರ್? ನಾವು ಈ ಮೇಕಪ್ ಬ್ಯಾಗ್ ಇದೆಯಲ್ಲ, ಅದರಲ್ಲಿ ಪ್ಯಾನ್ ಸ್ಟಿಕ್, ಪ್ಯಾನ್ ಕೇಕು, ಅಳೋ ಸೀನ್ ಬರುತ್ತೆ ಅಂತ ಗ್ಲಿಸರಿನ್ ಎಲ್ಲ ಇಟ್ಟಿರ್ತೀವಿ. ಅದ್ರ ಜೊತೆ ಒಂದು ಸಣ್ಣ ಬಾಟಲ್ ಬ್ಲಡ್ ಇಟ್ಟಿರ್ತೀವಿ. ಅಂದ್ರೆ ಸ್ವಲ್ಪ ಪಚ್ಚಿದ್ರೆ ಹಾಕೊಳ್ಳಿ ಅಂತ ಡೈರೆಕ್ಟ್, ಅಥವಾ ರೇಸರ್ ಕಟ್ಟರ್ ಹಾಕೊಳ್ಳಿ ಅಂತ. ಒಂದೊಂದು ಪಿಕ್ಚರ್ ಒಂದೊಂದು ಬಾಟಲ್ ಇಡ್ತಾರೆ, ಆಮೇಲೆ ಒಂದು ಬಿಸಾಕ್ಬಿಡ್ತೀವಿ. ಅಷ್ಟು ಯೂಸ್ ಆಗ್ತಿರ್ಲಿಲ್ಲ. ಬಟ್ ನಂದು 150 ಚಿತ್ರದ ಎಲ್ಲಾ ಬಾಟಲ್ ಸೇರಿಸಿ ತಲೆ ಮೇಲೆ ಸುರಿದ್ಬಿಟ್ಟಿದ್ದಾರೆ ಸರ್. 100 ml 200 ml ಬ್ಲಡ್ ತರಬಹುದು ಸರ್, ಬಕೆಟ್ ಅಲ್ಲಿ ತರ್ತಾರೆ ಸರ್ ಅವರು ಸೆಟ್ ಅಲ್ಲಿ. ಇಟ್ ಇಸ್ ರಿಯಲಿ ದ ಮೋಸ್ಟ್ ವೈಲೆಂಟ್ ಸಾಗ ಕೇಳಿ ಇದೆಯಲ್ಲ. ಇನ್ಫ್ಯಾಕ್ಟ್ ನೋ ವಾಟ್ ಫ್ರೇಮ್ ಸರ್, ಇವರಲ್ಲಿ ಹಠ ನಾನೇ ರೋಲ್ ಮಾಡಬೇಕು ಅಂತ ತುಂಬಾ ರೆಸಿಸ್ಟ್ ಮಾಡಿದೆ, ಕೊನೆಗೆ ಒಪ್ಕೊಂಡೆ. ಶೂಟಿಂಗ್ ಹೋಗ್ತೀನಿ, ಕೇಡಿ ಅಂತ ಹೆಸರು. ನಾನು ಕೇಡಿ ಅಂದ್ರೆ ಈ ರೌಡಿಸಮ್ ಎಲ್ಲ ಮಾಡ್ತಾರೆ, ಕೇಡಿ ಅಂತ ಕರಿತೀವಿ, ಆ ತರ ನಾನು ಅನ್ಕೊಂಡಿರೋದು. ಫಸ್ಟ್ ಶೆಡ್ಯೂಲ್ ಕೊನೆಗೆ ಗೊತ್ತಾಯ್ತು KD ಅಂದ್ರೆ ಖತರ್ನಾಕ್ ಡೈರೆಕ್ಟರ್. ಬಾಸ್, ಐ ಲವ್ ಯುವರ್ ಪ್ಯಾಷನ್, ಐ ಲವ್ ಯುವರ್ ಪೇಷನ್ಸ್. ಅಂದ್ರೆ 5 ಜನ ಸ್ಟಾರ್ ನ ಹ್ಯಾಂಡಲ್ ಮಾಡ್ಬೋದು, 5 ಸ್ಟಾರ್ ಈಗೋಸ್ ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದಕ್ಕೊಂದು ಜಾಣ್ಮೆ ಬೇಕು. ಅದಿದೆ ಪ್ರೇಮಲ್ಲಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ವರ್ಕ್ ವಿತ್ ಯು ಪ್ರೇಮ್. ಇದು ಫಸ್ಟ್ ಶೆಡ್ಯೂಲ್ ಆಯ್ತಾ. ಸೆಕೆಂಡ್ ಶೆಡ್ಯೂಲ್ ಹೋಗ್ತೀನಿ ಸರ್. ಕೆಲವು ಸೀರಿಯಲ್ ನೋಡಿದಿರಲ್ಲ, ವಿಲನ್ಸ್ ರಬ್ಬರ್ ಬಾಲ್ ತರ ಆಡ್ತಿರ್ತಾರಲ್ಲ. ಸೊ ಸರ್, ಕೆಲವು ಸೀನಲ್ಲಿ ವೈಲೆನ್ಸ್ 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 ಸರ್. ಅದು ಇಲ್ಲದೆ ಇರೋ ಸೀನಲ್ಲಿ ಎಂಟರ್ಟೈನ್ಮೆಂಟ್ 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 ಸರ್. ಆದ್ರೆ ಎಲ್ಲಾ ಸೀನಲ್ಲೂ ಖರ್ಚು 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 ಸರ್. ಕರೆಕ್ಟಾ ಸರ್? ಸೊ ಕೇಳಿ ಅಂದ್ರೆ ಖರ್ಚಿನ ಧಮಾಕ. ಥ್ಯಾಂಕ್ಸ್ ಟು ಕೆವಿನ್ ಸರ್, ಯು ಆರ್ ಡ್ರೀಮ್ ಪ್ರೊಡ್ಯೂಸರ್ ಫಾರ್ ಎನಿ ಡೈರೆಕ್ಟರ್ ಸರ್. ಹ್ಯಾಟ್ಸ್ ಆಫ್ ಟು ಯು. ಪರ್ಫೆಕ್ಟ್. ಒಂದೊಂದು ಫ್ರೇಮ್ ಅಲ್ಲಿ ಏನ್ ಖರ್ಚು ಮಾಡಿದಾರೆ ಅಂದ್ರೆ, ಖರ್ಚು ಮಾಡೋದು ಎಷ್ಟೊಂದು ಮಾಡ್ತಾರೆ, ಅದು ಫ್ರೇಮ್ ಅಲ್ಲಿ ಕಾಣಿಸ್ಬೇಕಲ್ಲ. ದಟ್ ಇಸ್ ಪ್ರೇಮ್. ಅದಕ್ಕೆ ಕಾರಣ ಪ್ರೇಮ್ ಅವರು. 2ನೇ ಶೆಡ್ಯೂಲ್ ಆಯ್ತಾ, 3ನೇ ಶೆಡ್ಯೂಲ್ ಹೋಗ್ತೀನಿ. ಫಸ್ಟ್ ಸೀನು ಸಂಜಯ್ ದತ್ ಅವ್ರ ಜೊತೆ, ಪವರ್ಫುಲ್ ಸೀನ್ ರೀ. ಆಮೇಲೆ ಸೆಕೆಂಡ್ ಡೇ ಶೂಟಿಂಗ್ ಹೋಗ್ತೀನಿ, ಶಿಲ್ಪಾ ಶೆಟ್ಟಿ, ಅದಕ್ಕಿಂತ ಪವರ್ಫುಲ್ ಸೀನ್. ಇದು ಸಾಲಲ್ಲ ಅಂತ ರವಿಚಂದ್ರನ್ ಅಷ್ಟೇ, ಅದೊಂದು ಪೀಕ್ ಸೀನು. ಅಂಡ್ ಧ್ರುವ ಜೊತೆಗೆ ಹಲವು ಸೀನ್ಸ್ ಒಂದಾದ್ಮೇಲೆ ಒಂದು. ಆಗರ್ಥ ಇತ್ತು KD ಅಂದ್ರೆ ಕಲಾವಿದರ ದರ್ಬಾರ್ ಅಂತ. ಒಬ್ಬರಿಂದ ಒಬ್ಬರಿಗೆ such powerful performers. They all stars from years, right? They have such an energy. ಒಂದು ಸ್ಟಾರ್ ಅಂದ್ರೆ beyond all the talent, there's an X factor called energy ಅಲ್ಲ. ಆ ಎನರ್ಜಿ ಸೇರಿದಾಗ ಇದೆಯಲ್ಲ, ಅಂಡ್ 2-3 ಸೇರಿದಾಗ ಅದು ದ್ವಿನರ್ಜಿ, ತ್ರಿನರ್ಜಿ ಆಗಿ ಇಟ್ ವಾಸ್ ಅಮೇಜಿಂಗ್ ವರ್ಕಿಂಗ್ ವಿತ್ ದೀಸ್ ಪೀಪಲ್. ಸರ್, ಅವ್ರು ಹೇಳಿದ್ರಲ್ಲ ಪ್ರೇಮು ಬ್ಲಾಕ್ ಟಿಕೆಟ್ ಮಾಡಿದ್ರು ಅಂತ, ಟಿಕೆಟ್ ತೊಗೊಂಡಿದ್ದಾನೆ. ನಾನು ನೋಡಿದ್ದು he told me that I want a black ticket, sir. Sir, we have enjoyed your work from Rocky to Sergeant to KGF to this KD. Amazing guy, you know, he's such a warm person. So wonderful working with you. Shilpa ji, loved all your work all along, from your initial films to your personal Instagram reels to Shilpa's yoga. I didn't watch it for the yoga, of course, but I did. But anyway, so that was Shilpa ji and Reshma in her own way. ಧ್ರುವ ಏನಿಷ್ಟ ಧ್ರುವನಲ್ಲಿ ಅಂದ್ರೆ, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ. ಅವ್ರ ಆಕ್ಷನ್ ಏನ್ ಮಾಡೋದು ಒಬ್ಬೇಕು ಅನ್ಸುತ್ತೆ, ಬಿಕಾಸ್ ಆಫ್ ಪರ್ಸನಾಲಿಟಿ. ನಾನು ಅವರು ತುಂಬಾ ಸೀರಿಯಸ್ ಆಗಿ ಒಂದು ಸೀನ್ ಮಾಡ್ತಿರ್ತೀವಿ ಸರ್. ಎಂತ ಸೀರಿಯಸ್ ಸೀನ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಮೆಲೋಡ್ರಾಮ್ಯಾಟಿಕ್. ಬಟ್ ಈ ಹುಡುಗ ಎಷ್ಟು ತಲಾಟೆ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಯಾರಿಗೂ ಕಾಲು ಹೇಳ್ಕೊಂಡಿರ್ತಾರೆ.
ಆಕ್ಷನ್ ಅಂದ ತಕ್ಷಣ ಸಡನ್ಲಿ ಕಮ್ಸ್ ಅಂಡ್ ಬಿಕಮ್ಸ್ ದ ಕಾಳಿದಾಸ್. ದಟ್ಸ್ ಫ್ಯಾಬುಲಸ್ ಕ್ವಾಲಿಟಿ ಯು ಹ್ಯಾವ್. ಐ ಆಮ್ ಅಮೇಜ್ಡ್ ಅಟ್ ದಟ್. ಮೋರ್ ಪಾರ್ಟ್ ಯು. ಸೊ ಹೀಗಾಗಿ ಕೇಳಿಗೆ ಬೇರೆ ಬೇರೆ ಒಂದೊಂದು ಶೆಡ್ಯೂಲ್ ಒಂದೊಂದು, ಆಮೇಲೆ 3 ಶೆಡ್ಯೂಲ್ ಆದ್ಮೇಲೆ 4, 5, 6 ಆಗ್ತಾನೆ ಇತ್ತು ಬಿಡಿ ಶೆಡ್ಯೂಲ್ಸ್. ಅದು ಕೊನೆಗೆ ಕೇಳಿ ಮುಗಿದಿದೆ. ಕೊನೆಗೆ ಮೊನ್ನೆ ಗೊತ್ತಾಯ್ತು ಕೇಳಿ ಅಂದ್ರೆ ಕಾಳಿದಾಸ ಅಂತ. ಮಧ್ಯದಲ್ಲಿ ನಾನು ನಮ್ಮ ಮನೇಲಿ ನನಗೆ ಬಿಲ್ಡಪ್ ಹವಾ ಕೊಡಕ್ಕೆ ಕೆ ಅಂದ್ರೆ ಕಾಳಿ, ಡಿ ಅಂದ್ರೆ ಧರ್ಮ, ನನ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟಿದ್ದೀನಿ. ಸರ್ ನೀವು ಸ್ವಲ್ಪ ಎಡಿಟಿಂಗ್ ಏನಾದ್ರು ಮಾಡಿ ಇದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕು ಸರ್, ಪ್ಲೀಸ್. ಓಕೆ, ದಟ್ ವಾಸ್ KD. ವಂಡರ್ಫುಲ್ ವರ್ಕಿಂಗ್ ವಿತ್ ದಿಸ್ ಫ್ಯಾಬುಲಸ್ ಟೀಮ್, such amazing people, you know, all these different technicians. ಅವ್ರ ಹೆಸರೇ ಸುಪ್ರೀತ್ ಎಲ್ಲಪ್ಪ ಅವರು. ಸುಪ್ರೀತ್ ಸರ್. ಆಯ್ತು. ಪ್ರೀತಿ ಅಂದ್ರೆ ಲವ್, ಸುಪ್ರೀತ್ ಅಂದ್ರೆ ಎಲ್ಲರೂ ಲವ್ ಮಾಡೋದು ಸುಪ್ರೀತ್ ಅಂತ. ನಿಜವಾಗ್ಲು ದಟ್ ಇಸ್ ಸುಪ್ರೀತ್. ವಿ ಲವ್ ಯು ಸುಪ್ರೀತ್. ಥ್ಯಾಂಕ್ ಯು ಫಾರ್ ಇಟ್ ಅಂಡ್ ಟು ದ ಎಂಟೈರ್ ಟೀಮ್. ಆನಂದ್ ಅಡಿಯೋಗ ಫಸ್ಟ್ ಶಿವ ಶಿವ ಸಾಂಗ್ ಬಂದಾಗಲೇ ನಾನು ಹೇಳಿದೆ ದಿಸ್ ಇಸ್ ಗೋನ್ ಟು ಬಿ ಅನ್ ಏಸ್ ಅಂತ. ಅದು ಪ್ರೂವ್ ಆಗಿದೆ. ಅರ್ಜುನ್ ಜನ್ಯಾಸ್ ವರ್ಕ್ ಇಸ್ ಅಮೇಸಿಂಗ್. ಆಫ್ ಕೋರ್ಸ್ ವಿಲಿಯಂ ಡೇವಿಡ್ DOP ಅವರ ವರ್ಕ್ ನೋಡಿದ್ರಿ. All of them. See, I keep telling, even in the films I direct, ನಾವು ಒಂದು ಕಾಲದಲ್ಲಿ ಕ್ಯಾಮರಾಮನ್ ಅಂತ ಕರೆಯೋರು, ಈಗ ಅದನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಕರಿತೀವಿ. They are a director in their own right and they must contribute and add value to a film, and that's what these guys have done, all of them. The choreographer, the director of stunts, they have done such amazing work to the entire technical team, to the direction team, to everybody else. Thank you so much. Wonderful being a part of KD. Thanks. ರಮೇಶ್ ಸರ್, ಇಲ್ಲ ಸರ್, ನಿಮ್ಮನ್ನ ಸಿನಿಮಾದಲ್ಲೂ ನಾವು ಬೇರೆ ಪಾತ್ರದಲ್ಲಿ ನೋಡಿದ್ವಿ, ಬೇರೆ ರೂಪದಲ್ಲಿ ನೋಡಿದ್ವಿ. ಇವತ್ತು ನೀವು ಸ್ಟೇಜ್ ಮೇಲೆ ಮಾತಾಡಿದಾಗ್ಲೂ ಕೂಡ ಹೇಳಿ ಸರ್, ನೀವೇನೋ ಹೇಳ್ಬೋದು. ಅಲ್ಲ, ಬೇರೆ ರೂಪ ಅಲ್ಲ. ಈಗ ಮೊನ್ನೆ ಟೀಸರ್ ಬಂತಲ್ಲ, ನಾನು ಹೆಂಡತಿಗೆ ತೋರಿಸ್ದೆ, ಒಂದು ರೌಂಡ್ ನೋಡಿದ್ಲು. ಓಕೆ, ನೀನೆಲ್ಲಿದ್ಯಾ ಅಂದ್ರು. ಅದು ನಾನೇ ಎಲ್ಲಿ, ಮತ್ತೆ ಇನ್ನೊಂದ್ಸಲ ಟೀಸರ್ ನೋಡಿ ಅದು ನಾನು ಅಂತ ಹೇಳ್ಬೇಕಾಯ್ತು. ಅಷ್ಟು ರಕ್ತದಲ್ಲಿ ಇವ್ರ ಸೀನ್ ತೆಗೆದ್ಬಿಟ್ಟಿದ್ದಾರೆ ಸರ್. 1 ವಾರ ಟ್ವೈಸ್ ಅ ಡೇ ಸ್ನಾನ ಮಾಡಿದೀನಿ, ಬ್ಲಡ್ ಹೋಗಿಲ್ಲ. ಅಷ್ಟು ರಕ್ತ ನನ್ನ ಮೇಲೆ ಹಾಕಿದೀರಾ. ಥ್ಯಾಂಕ್ ಯು. ಬಟ್ ಸರ್, ಅದನ್ನ ಹೆಂಗೆ ನೀವು ಆಕ್ಸೆಪ್ಟ್ ಮಾಡಿದ್ರಿ? ಓಕೆ, ಒಂದ್ ಕಡೆ, ಬಟ್ ಹೌ ಡು ಯು ಪ್ರಿಪೇರ್ ಯುವರ್ ಸೆಲ್ಫ್ ಸರ್? ಅದಕ್ಕೆ ಅಷ್ಟು ರಕ್ತ. ಐ ವಾಸ್ ಪ್ರಿಪೇರಿಂಗ್ ಫ್ರಮ್ 150 ಫಿಲ್ಮ್ಸ್ ಫಾರ್ ಅ ರೋಲ್. ಯಾರೋ ಒಬ್ರು ಕೊಡ್ರಪ್ಪ ವೈಲೆನ್ಸ್ ಅಂತ ಎಲ್ಲ ಬರೀ ಹೂ ಕೊಟ್ಟಿದ್ದಾಯ್ತು. ಸರ್, ಥ್ಯಾಂಕ್ ಯು ಫಾರ್ ದ ಮಚ್ ಅವೈಟೆಡ್, ಲಾಂಗ್ ಅವೈಟೆಡ್ ರೋಲ್ ಇದು. ಸೊ ನಾವಾಗಾದ್ರೆ ಈಗ ನೀವು ನಮ್ಮ ತುಂಬಾ ವೈಲೆನ್ಸ್ ಪಾತ್ರಗಳಲ್ಲಿ ನೋಡ್ಬೋದು ನಿಮ್ಮನ್ನ. ಹಾಗಾದ್ರೆ ಇನ್ಮೇಲಿಂದ ಪ್ರೇಮ್ ಅವ್ರು ಸಪೋರ್ಟ್ ಮಾಡಿದ್ರೆ, KVN ಅವ್ರು ಸಪೋರ್ಟ್ ಮಾಡಿದ್ರೆ, ಇದು ಪಾರ್ಟ್ 2 ಕಾಯ್ತಾ ಇದೀವಿ. ನೋಡ್ತಾ ಇರಿ ಸರ್. ಅದನ್ನ ಸ್ವಲ್ಪ ವೈಲೆನ್ಸ್ ಅಲ್ಲೇ ಹೇಳಿ ಸರ್, ಪ್ರೇಮ್ ಸರ್. ವೈಲೆನ್ಸ್ ಅಲ್ಲೇ ಹೇಳಿ ಸರ್, ಇಲ್ಲ ಹೇಳ್ಬಿಡಿ ಸರ್. ಸಚ್ ವಂಡರ್ಫುಲ್ ಡೈರೆಕ್ಟರ್. ಅಂದ್ರೆ ಒಂದು ಐಡಿಯಾನ ಎಷ್ಟು ವರ್ಷ ಆಯ್ತು ಪ್ರೇಮ್ ಶುರು ಮಾಡಿ? ಆಲ್ಮೋಸ್ಟ್ 3-4 years. 3 years to hold your energy behind a single idea. It's not easy. It's not at all easy. See, ಅಂಡ್ ಅದನ್ನ ಪ್ರೇಮ್ ಒಂದು ನಗ್ನಗ್ತಾ ಮಾಡ್ತಾರೆ ಸರ್. ಅದೇ ಎನರ್ಜಿಯಲ್ಲಿ ಮಾಡ್ತಾರೆ. ಅಂಡ್ 3 ವರ್ಷ ಆಗಿದೆ ಅನ್ನೋದು ಬಂದು ಅವ್ರು ಟೈಮ್ ವೇಸ್ಟ್ ಮಾಡ್ತಿಲ್ಲ. ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ದಿಸ್ ಮ್ಯಾನ್. ಅಲ್ಲಿ ಎಷ್ಟೋ ಜನ ಸೆಟ್ ಅಲ್ಲಿ ಬೇರೆ ಏನೋ ಕಾರಣ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಎವ್ರಿ ಮಿನಿಟ್ ಈಸ್ ಆನ್ ದ ಜಾಬ್, ಆನ್ ಹಿಸ್ ಪ್ಯಾಷನ್. ಹಾಗಾಗಿ 3 ವರ್ಷ what kind of sweat, what kind of toil. Good luck to you. Thank you so much, Dharma. KD, cool Dharma. Thank you, Robin.